ಅದನ್ನ ಪರಿಗಣಿಸಿನೇ ಈಗ ತೀರ್ಪನ್ನ ನೀಡ್ತಾ ಇದೆ. ನಿರ್ಮೋಹಿ ಅಖಾಡದ ವಾದಕ್ಕೆ ಇತಿಮಿತಿ ಇದೆ ಅಂತ ಕೂಡ ಹೇಳಿದೆ. ಆರ್ಟಿಕಲ್ 120ರ ಅಡಿ ಇತಿಮಿತಿ ಅಂತ ನ್ಯಾಯಪೀಠ ಹೇಳಿರುವಂತದ್ದು. ಇಲ್ಲಿ ನಿರ್ಮೋಹಿ ಅಖಾಡ ಏನಿತ್ತು ಅದು ಅರ್ಜಿಯನ್ನ ಏನ್ ಸಲ್ಲಿಸಿತ್ತು ಅದನ್ನು ಕೂಡ ವಜಾಗೊಳಿಸಲಾಗಿದೆ. ನಿರ್ಮೋಹಿ ಅಖಾಡದ ಅರ್ಜಿ ಕೂಡ ಇಲ್ಲಿ ವಜಾಗೊಂಡಿರುವಂತದ್ದು. ನಿರ್ಮೋಹಿ ಅಖಾಡದ ವಾದಕ್ಕೆ ಇತಿಮಿತಿ ಇದೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದೆ. ಆರ್ಟಿಕಲ್ 120ರ ಅಡಿ ಇತಿಮಿತಿ ಅಂತ ನ್ಯಾಯಪೀಠ ಪಂಚಪೀಠ ಇಲ್ಲಿ ತೀರ್ಪನ್ನ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಅಂದ್ರೆ ಓದ್ತಾ ಇರುವಂತದ್ದು. ಇಲ್ಲಿ ನಿರ್ಮೋಹಿ ಅಖಾಡದ ಒಂದು ಅರ್ಜಿ ಏನಿತ್ತು ಅದನ್ನು ಕೂಡ ವಜಾಗೊಳಿಸಲಾಗಿದೆ. ಇಲ್ಲಿ ಆರ್ಟಿಕಲ್ 120ರ ಅಡಿಯಲ್ಲಿ ಎಲ್ಲದಕ್ಕೂ ಕೂಡ ಇತಿಮಿತಿ ಇರುತ್ತೆ, ಅದನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ. ಹಾಗೆ ನಿರ್ಮೋಹಿ ಅರ್ಜಿಯನ್ನ ವಜಾ ಮಾಡುವಂತಹ ಸಂದರ್ಭದಲ್ಲಿ ರಂಜನ್ ಗೊಗೊಯ್ ಅವರು ಹೇಳ್ತಾ ಇರುವಂತದ್ದು, ತೀರ್ಪನ್ನ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನ ಗಮನಿಸ್ತಾ ಇದ್ದೀರಾ. ನಮ್ಮ ಸಂವಿಧಾನ ಜಾತ್ಯತೀತತೆಯಿಂದ ಕೂಡಿದೆ ಅನ್ನೋದರ ಜೊತೆಗೆ ನೆಕ್ಸ್ಟ್ ಪ್ರಮುಖಾಂಶಗಳನ್ನ ಓದ್ತಾ ಹೋಗ್ತಾ ಇದ್ದಾರೆ. ಇನ್ನೂ ಸುದೀರ್ಘವಾಗಿ 20 ನಿಮಿಷಗಳ ಕಾಲ ಈ ಒಂದು ತೀರ್ಪನ್ನ ಓದ್ತಾರೆ ರಂಜನ್ ಗೊಗೊಯ್ ಅವರು. ಮೋಸ್ಟ್ ಪ್ರಾಬಬ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಒಂದು ಟ್ವಿಸ್ಟ್ ಇದೆ ಅಂತ ಕಾಣಿಸ್ತಾ ಇದೆ. ನಿರ್ಮೋಹಿ ಅರ್ಜಿ ವಜಾಗೊಂಡಿದೆ. ಹಾಗೆ ಈಗ ಆಲ್ರೆಡಿ ನೋಡಿದ್ರಿ ಶಿಯಾ ವಕ್ಫ್ ಬೋರ್ಡ್ ಸಲ್ಲಿಸಿದ್ದಂತ ಒಂದು ಅರ್ಜಿ ಮೇಲ್ಮನವಿ ಕೂಡ ವಜಾಗೊಂಡಿರುವಂತದ್ದು. ಇಲ್ಲಿ ನಿರ್ಮೋಹಿ ಅರ್ಜಿ ವಜಾಗೊಂಡಿದೆ. ಹಾಗೆ ಶಿಯಾ ವಕ್ಫ್ ಬೋರ್ಡ್ ಸಲ್ಲಿಸಿದ್ದಂತ ಒಂದು ಮೇಲ್ಮನವಿ ಅರ್ಜಿ ಕೂಡ ವಜಾಗೊಂಡಿರುವಂತದ್ದು. ನಮ್ಮ ಸಂವಿಧಾನ ನಿರ್ಮಾಣ ಆಗಿರೋದು ಜಾತ್ಯತೀತತೆಯಿಂದ ಅನ್ನುವ ಪ್ರಮುಖ ಅಂಶ ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಯಾವುದೇ ಒಂದು ಧರ್ಮದ ಪರವಾಗಿ ಕೊಡುವಂಥದ್ದಲ್ಲ ನಾವು, ಅಥವಾ ಯಾವುದೋ ಒಂದೇ ಜಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡುವಂಥದ್ದಲ್ಲ ಅನ್ನೋದು ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ರಾಮ ಜನ್ಮಭೂಮಿಯಲ್ಲಿ ರಾಮ್ಲಲ್ಲಾಗೆ ಹಕ್ಕಿದೆ ಅಂತ ಸುಪ್ರೀಂ ಕೋರ್ಟ್ ಈಗ ಹೇಳಿರುವಂತದ್ದು ಇದು ಪ್ರಮುಖ ಅಂಶ. ರಾಮ್ಲಲ್ಲಾಗೆ ಇಲ್ಲಿ ಹಕ್ಕಿದೆ ಅಂತ ಹೇಳಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿರುವಂತ ರಾಮ ಜನ್ಮಭೂಮಿಯಲ್ಲಿ ರಾಮ್ಲಲ್ಲಾಗೆ ಹಕ್ಕಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿ ಇದು ಪ್ರಮುಖ ಅಂಶ. ಇಲ್ಲಿ ಇಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮ್ಲಲ್ಲಾಗೆ ಹಕ್ಕಿದೆ ಅನ್ನುವ ಪ್ರಮುಖಾಂಶವನ್ನ ಕೂಡ ಉಲ್ಲೇಖ ಮಾಡ್ತಾ ತೀರ್ಪನ್ನ ಓದ್ತಾ ಇದ್ದಾರೆ. ಒಂದೊಂದೇ ಪ್ರಮುಖಾಂಶಗಳನ್ನ ಗಮನಿಸ್ತಾ ಇದ್ದೀರಾ ನೀವು ಕೂಡ. ರಾಮ್ಲಲ್ಲಾ ವಿರಾಜಮಾನ್ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ತೀರ್ಪು ಟೋಟಲ್ ಆಗಿ ಎಲ್ಲವನ್ನೂ ಕನ್ಸಿಡರ್ ಮಾಡಿ ಈ ತೀರ್ಪನ್ನ ನೀಡಲಾಗ್ತಾ ಇರುವಂತದ್ದು. ಇಲ್ಲಿ ನಿರ್ಮೋಹಿ ಅಖಾಡದ ಅರ್ಜಿ ವಜಾಗೊಳ್ತು, ಶಿಯಾ ವಕ್ಫ್ ಬೋರ್ಡ್ ಅರ್ಜಿ ವಜಾಗೊಳ್ತು, ಬಾಬ್ರಿ ಮಸೀದಿ ಖಾಲಿ ಜಾಗದಲ್ಲಿ ಕಟ್ಟಿಲ್ಲ ಅನ್ನುವ ವಿಚಾರ ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ರಾಮ ಜನ್ಮಭೂಮಿ ನ್ಯಾಯಶಾಸ್ತ್ರವಾಗಿ ಇಲ್ಲ ಅನ್ನುವ ಪ್ರಮುಖ ಅಂಶಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದೆ. ಅಲ್ಲಿ ಹಿಂದೆ ಯಾವುದೋ ಕಟ್ಟಡ ಇತ್ತು ಎನ್ನುವುದಕ್ಕೆ ಸಾಕ್ಷಿ ಏನಿದೆ ಅನ್ನುವ ವಿಚಾರವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಾ ತೀರ್ಪನ್ನ ಯಾವ ರೀತಿಯಾಗಿ ನೀಡಲಾಗ್ತಾ ಇದೆ ಅಂತ. ರಾಮ್ಲಲ್ಲಾ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇರುವಂತದ್ದು. ಈಗ ರಾಮ ಜನ್ಮಭೂಮಿ ನ್ಯಾಯಶಾಸ್ತ್ರವಾಗಿ ಇಲ್ಲ, ಅಲ್ಲಿ ಈ ಹಿಂದೆ ಯಾವುದೋ ಕಟ್ಟಡ ಇತ್ತು ಅನ್ನೋದಕ್ಕೆ ಏನಿದೆ ಸಾಕ್ಷಿ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ. ರಾಮ್ಲಲ್ಲಾ ಅರ್ಜಿಯನ್ನ ಮಾನ್ಯ ಮಾಡಲಾಗಿರುವಂತದ್ದು ಬಾಬ್ರಿ ಮಸೀದಿ ಖಾಲಿ ಜಾಗದಲ್ಲಿ ಕಟ್ಟಿಲ್ಲ ಅನ್ನೋದನ್ನ ಕೂಡ ಹೇಳ್ತಾ ಇದೆ. ರಾಮ ಜನ್ಮಭೂಮಿ ಖಾಲಿ ಜಾಗದಲ್ಲಿ ಕಟ್ಟಿಲ್ಲ ಅಂದ್ರೆ ಇದರಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂದ್ರೆ ರಾಮ ಅಲ್ಲಿ ಏನು ಕುರುಹು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾತನಾಡ್ಲಾಗ್ತಾ ಇತ್ತು ಅಂದ್ರೆ ಅದು ರಾಮನ ಜನ್ಮಸ್ಥಳನೇ ಅಂತ ಹೇಳಿರುವ ರೀತಿ ಕಾಣಿಸ್ತಾ ಇದೆ. ರಾಮ ಜನ್ಮಸ್ಥಳದಲ್ಲೇ ಈಗ ಬಾಬ್ರಿ ಮಸೀದಿಯನ್ನ ಕಟ್ಟಲಾಗಿರುವಂತದ್ದು ಅನ್ನೋದು ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀರಾ. ಖಾಲಿ ಜಾಗದಲ್ಲಿ ಕಟ್ಟಿಲ್ಲ ಬಾಬ್ರಿ ಮಸೀದಿಯನ್ನ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿ ರಾಮ ಜನ್ಮಭೂಮಿ ಅಂದ್ರೆ ರಾಮನ ಜನ್ಮಸ್ಥಳ, ಅದು ಅಲ್ಲಿ ಕಟ್ಟಡ ಇತ್ತು, ಅಲ್ಲಿ ಇವರು ಕಟ್ಟಿರುವಂತದ್ದು ಬಾಬ್ರಿ ಮಸೀದಿಯನ್ನ ಅನ್ನೋದನ್ನ ಉಲ್ಲೇಖ ಮಾಡಲಾಗ್ತಾ ಇದೆ. 12ನೇ ಶತಮಾನದ ಕಟ್ಟಡ ಆಗಿದ್ರು ಕೂಡ ಅದು ದೇಗುಲ ಅನ್ನೋದನ್ನ ಇಲ್ಲಿ ತೀರ್ಪನ್ನ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಆ ಭೂಮಿ ಮಸೀದಿಯದ್ದಲ್ಲ. ಪುರಾತತ್ವ ಇಲಾಖೆ ಪ್ರಕಾರ ಅಲ್ಲೊಂದು ಕಟ್ಟಡವಿತ್ತು, ಅಲ್ಲಿದ್ದಂತ ಕಟ್ಟಡ ಮುಸ್ಲಿಮೇತರ ಕಟ್ಟಡ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇದೆ. ನಮ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ KN ಭಟ್ ಅವರು ಕೂಡ ಅದನ್ನ ಹೇಳ್ತಾ ಇದ್ರು. ಈಗ ಆಲ್ರೆಡಿ ಅದು ಸ್ಪಷ್ಟವಾಗಿದೆ ಅಂತ ಅದನ್ನೇ ಕೋರ್ಟ್ ಕೂಡ ಈಗ ಹೇಳ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಾ. ಪುರಾತತ್ವ ಇಲಾಖೆ ಪ್ರಕಾರ ಅಲ್ಲೊಂದು ಕಟ್ಟಡ ಇತ್ತು ಅನ್ನೋದು ಈಗ ಆಲ್ರೆಡಿ ಗೊತ್ತಾಗಿದೆ. ಅಲ್ಲಿದ್ದಂತ ಕಟ್ಟಡ ಮುಸ್ಲಿಮೇತರ ಕಟ್ಟಡ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. 12ನೇ ಶತಮಾನದಲ್ಲಿ
ಕಟ್ಟಿದ್ದಂಥದ್ದು ಆ ಕಟ್ಟಡವನ್ನ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆ ಭೂಮಿ ಮಸೀದಿಯದ್ದಲ್ಲ ಅನ್ನೋದನ್ನ ಈಗ ಹೇಳಿರುವಂತದ್ದನ್ನ ಕೂಡ ಗಮನಿಸ್ತಾ ಇದ್ದೀರಾ. ಪುರಾತತ್ವ ಇಲಾಖೆ ಪ್ರಕಾರ ಅಲ್ಲೊಂದು ಕಟ್ಟಡವಿತ್ತು, ಅಲ್ಲಿದ್ದಂತ ಕಟ್ಟಡ ಮುಸ್ಲಿಮೇತರ ಕಟ್ಟಡ ಅಂದ್ರೆ ನೀವೇ ಇಲ್ಲಿ ಗಮನಿಸಬೇಕು. ಮುಸ್ಲಿಮೇತರ ಕಟ್ಟಡ ಅಂತ ಬಂದಂತ ಸಂದರ್ಭದಲ್ಲಿ ಅದಿನ್ಯಾರ್ದಾಗಿರ್ಬೋದು ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ. ಆ ಭೂಮಿ ಮಸೀದಿಯದ್ದಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇರುವಂತಹ ಪ್ರಕಾರ ರಾಮನ ಜನ್ಮಭೂಮಿ, ಅದು ಹಿಂದೂಗಳ ಪ್ರಕಾರ ಆ ಜಾಗ ರಾಮನ ಜನ್ಮಭೂಮಿ. ಅಯೋಧ್ಯೆ ಐತಿಹಾಸಿಕ ತೀರ್ಪು ಪ್ರಕಟ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಆ ಒಂದು ಅಂದ್ರೆ ಪ್ರಮುಖವಾಗಿ ಅಲ್ಲಿ ತೀರ್ಪನ್ನ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಹಿಂದೂಗಳ ಪ್ರಕಾರ ಆ ಜಾಗ ರಾಮನ ಜನ್ಮಭೂಮಿ, ಶ್ರೀರಾಮ ಇಲ್ಲೇ ಹುಟ್ಟಿದ್ದು ಎಂಬ ನಂಬಿಕೆ ಹಿಂದೂಗಳದ್ದಾಗಿದೆ. ಹಿಂದೂಗಳ ಪ್ರಕಾರ ಆ ಒಂದು ಜಾಗ ರಾಮನ ಜನ್ಮಭೂಮಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ನಂಬಿಕೆ ಇದೆ, ರಾಮನ ಜನ್ಮಸ್ಥಳ ಅದು ಅನ್ನೋದು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಆ ತೀರ್ಪು ಯಾವ ರೀತಿಯಾಗಿ ಹೋಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಇನ್ನೂ ಸುದೀರ್ಘವಾಗಿ 15 ನಿಮಿಷಗಳ ಕಾಲ ತೀರ್ಪನ್ನ ಓದ್ತಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಂಜನ್ ಗೊಗೊಯ್ ಅವರು. ಅಯೋಧ್ಯೆ ಐತಿಹಾಸಿಕ ತೀರ್ಪನ್ನ ಕೂಡ ಗಮನಿಸ್ತಾ ಇದ್ದೀರಾ. ಇಲ್ಲಿ ಆ ಭೂಮಿ ಮಸೀದಿಯದ್ದಲ್ಲ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಿಂದೂಗಳ ಪ್ರಕಾರ ಆ ಜಾಗ ರಾಮನ ಜನ್ಮಭೂಮಿ ಅನ್ನೋದು ಅಂದ್ರೆ ಮುಸ್ಲಿಮೇತರ ಭೂಮಿ ಅಂದ್ರೆ ಇನ್ಯಾರದ್ದು ಭೂಮಿ ಅನ್ನೋದನ್ನ ಹೇಳೋದು ಬೇಕಾಗಿಲ್ಲ ಅಂತ ಕಾಣಿಸುತ್ತೆ. ಈಗ ಓದ್ತಾ ಇರುವಂತ ತೀರ್ಪು ನಾನು ಈಗ ಆಲ್ರೆಡಿ ಹೇಳಿದೆ, 5 ಜನರ ಸರ್ವಾನುಮತದ ತೀರ್ಪನ್ನ ಓದಲಾಗ್ತಾ ಇರುವಂತದ್ದು. ಒಬ್ಬೊಬ್ರು ಒಂದೊಂದು ರೀತಿಯಾದಂತ ಅಭಿಪ್ರಾಯದ ತೀರ್ಪಲ್ಲ ಇದು. 5 ಸೇರಿ ಕೊಡ್ತಾ ಇರುವಂತ ಸರ್ವಾನುಮತದ ತೀರ್ಪು ಅಂದ್ರೆ ಒಬ್ಬರೇ ಏನು ಓದ್ತಾರೆ ಅದೇ ಅಂತಿಮ ತೀರ್ಪು ಓದ್ತಾ ಇರುವಂತದ್ದು. 5 ಜಡ್ಜ್ಗಳು ಯಾವ ರೀತಿಯಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ, ಆ 5 ಜಡ್ಜ್ಗಳ ಒಂದು ತೀರ್ಪನ್ನ ಒಟ್ಟುಗೂಡಿಸಿ ಓದಲಾಗ್ತಾ ಇದೆ. ಪ್ರಮುಖ ಅಂಶಗಳನ್ನ ಸಂವಿಧಾನಿಕ ತೀರ್ಪನ್ನ ಓದಲು ಶುರು ಮಾಡಿದೆ ಈಗ ಆಲ್ರೆಡಿ ನ್ಯಾಯಪೀಠ. ರಂಜನ್ ಗೊಗೊಯ್ ಅವರು ಆ ಒಂದು ತೀರ್ಪನ್ನ ಓದ್ತಾ ಇದ್ದಾರೆ. ತೀರ್ಪನ್ನ ಓದ್ತಾ ಇರುವಂತದ್ದು 5 ಜಡ್ಜ್ಗಳು ಕೂಡ ಈ ಒಂದು ತೀರ್ಪನ್ನ ಓದ್ತಾ ಇದ್ದಾರೆ. ಈ ಪಂಚಪೀಠದಲ್ಲಿ ನ್ಯಾಯಾಧೀಶರುಗಳು ತಮ್ಮ ತೀರ್ಪನ್ನ ಓದ್ತಾ ಇರುವಂತದ್ದು. ಸರ್ವಾನುಮತದಿಂದ ಈ ತೀರ್ಪನ್ನ ಅವರು ಕನ್ಸಿಡರ್ ಮಾಡಿಕೊಂಡು ಈಗ ಓದ್ತಾ ಇದ್ದಾರೆ. ಆ ತೀರ್ಪನ್ನ ಅಂದ್ರೆ ಪ್ರಮುಖವಾಗಿ 5 ನ್ಯಾಯಾಧೀಶರಿದ್ದಾರೆ. ರಂಜನ್ ಗೊಗೊಯ್ ಅವರ ನೇತೃತ್ವದ ಪಂಚ ಸದಸ್ಯ ಪೀಠ, ಸಾಂವಿಧಾನಿಕ ಪೀಠ ಅದು. ಆ ಒಂದು ಪೀಠದಲ್ಲಿ ಯಾವ ರೀತಿಯಾಗಿ ತೀರ್ಪು ಬರ್ತಾ ಇದೆ ಅನ್ನೋದನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಏನು ಓದ್ತಾ ಇದ್ದಾರೆ, ಏನು ಉಲ್ಲೇಖ ಮಾಡಲಾಗ್ತಾ ಇದೆ ತೀರ್ಪಿನಲ್ಲಿ ಅನ್ನೋದನ್ನ. ಅಯೋಧ್ಯೆ ಐತಿಹಾಸಿಕ ತೀರ್ಪಿಗೆ ಈಗ ಆಲ್ರೆಡಿ ಆ ಕ್ಷಣಗಣನೆ ಏನಿತ್ತು ಅದು ಮುಗ್ದೋಗಿರುವಂತದ್ದು. ತೀರ್ಪಿಗೆ ಆಲ್ರೆಡಿ ಓದಲಾಗ್ತಾ ಇದೆ. ಯಾವ ರೀತಿಯಾಗಿ ತೀರ್ಪು ಬರುತ್ತೆ ಫೈನಲಿ ಅನ್ನೋದಷ್ಟೇ ಈಗ ಮುಖ್ಯವಾಗಿರುವಂತದ್ದು. ದೇಶದಾದ್ಯಂತ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಈಗ ಆಲ್ರೆಡಿ 28 ರಾಜ್ಯ 9 ಕೇಂದ್ರಾಡಳಿತ ಪ್ರದೇಶದಲ್ಲೂ ಕೂಡ ಮಂದಿರ ಮತ್ತು ಮಸೀದಿ